ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರಕ್ಕೆ ಕಾರಣವಾಗಿರುವ 2 ಪ್ರಮುಖ ಆರೋಪ ಪ್ರಕರಣ. ಇನ್ಫ್ಯಾಕ್ಟ್ ವಾಲ್ಮೀಕಿ ನಿಗಮದ ಪ್ರಕರಣ ಆರೋಪ ಅಲ್ಲ, ಇದು ಹಗರಣ ಆಗಿದೆ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಮ್ಮ ಪಕ್ಷದ ಯಾವ ನಾಯಕರ ಪಾತ್ರ ಇಲ್ಲ ಅನ್ನೋದು ಮುಖ್ಯಮಂತ್ರಿಗಳ ವಾದ. ಎನಿವೆ, ಈ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಇದೀಗ ಮತ್ತೊಂದು ಸ್ಫೋಟಕ ಅಂಶ ಹೊರಬಿದ್ದಿದೆ. ಹೈದರಾಬಾದ್ ಮೂಲದ ಸತ್ಯನಾರಾಯಣ ವರ್ಮಾ ಬೆನ್ಸ್ ಕಾರ್, ಈ ಪ್ರಕರಣದಲ್ಲಿ ಅವ್ಯವಹಾರದ ಹಣದಲ್ಲಿ ಬೆನ್ಸ್ ಕಾರನ್ನು ಖರೀದಿ ಮಾಡಿದ್ದ, ಹಾಗೆ ಹೈದರಾಬಾದ್ನಲ್ಲಿ 18 ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿದ್ದ ಸತ್ಯನಾರಾಯಣ ವರ್ಮಾ, ಹಾಗೆ ಆತನ ಸಂಗಡಿಗ ಶ್ರೀನಿವಾಸ್ ರಾವ್. ಮಾಜಿ ಸಚಿವ ನಾಗೇಂದ್ರ ಅವರು ಮಾತ್ರವಲ್ಲ, ಹೀಗೆ ಇನ್ನೂ ರಾಜ್ಯದ 3 ಸಚಿವರಿಗೆ ಗಾಳ ಹಾಕಿದ್ರು ಅನ್ನೋ ಮಾಹಿತಿ ಇದೆ. ಈಗ SIT ತನಿಖೆ ಸಂದರ್ಭದಲ್ಲೇನೆ ಈ ಅಂಶ ಹೊರಬಿದ್ದಿರೋದು. ಕೋಟ್ಯಾಂತರ ರೂಪಾಯಿ ಹಣವಿರುವ ನಿಗಮಗಳನ್ನು ಟಾರ್ಗೆಟ್ ಮಾಡಿ ಮಂತ್ರಿ ಸಿಕ್ಕರೆ ಮಂತ್ರಿ ಸಿಗದೆ ಹೋದರೆ ಅವರ ಕುಟುಂಬಸ್ಥರು ಅಥವಾ ಅವರ ಆಪ್ತರು, ಹೀಗೆ ಸತತವಾಗಿ 3 ಮಂತ್ರಿಗಳ ಸುತ್ತ ಇರುವ ಕೆಲ ಜನರನ್ನು ಸಂಪರ್ಕಿಸಿ ಈ ನಿಗಮದಲ್ಲಿರುವ ಹಣವನ್ನು ನಮಗೆ ಕೊಡಿ, 6% 10% ಕಮಿಷನ್ ನಿಮಗೆ ಕೊಡ್ತೀವಿ ಅಂತೇಳಿ. ಮಂತ್ರಿಗಳಿಗಲ್ಲ, ಮಂತ್ರಿಗಳ ಕುಟುಂಬಸ್ಥರು, ಅವರ ಸಂಬಂಧಿಕರು, ಅವರ ಆಪ್ತರು, ಅವ್ರಿಗಿನ್ನ 6% ಕಮಿಷನ್ ಅಂತ, ಹೀಗೆ ಕಮಿಷನ್ ಕೊಡ್ತೀವಿ ಅಂತ ಹೇಳಿ ಆಮಿಷವನ್ನು ಒಡ್ಡಿದ್ರು. ಆ ಮೂಲಕ ಇನ್ನೂ 3-4 ನಿಗಮಗಳಲ್ಲಿ ದುಡ್ಡನ್ನು ಹೊಡೆಯುವ ಪ್ರಯತ್ನವನ್ನು ಮಾಡಿದ್ರು ಅನ್ನೋ ವಿಚಾರ SIT ತನಿಖೆ ಸಂದರ್ಭದಲ್ಲಿ ಬಹಿರಂಗವಾಗಿದೆ. ಈ ಕೋಟಿ ಲೂಟಿ ಹೊಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಮತ್ತಷ್ಟು ರಹಸ್ಯಗಳು ತನಿಖೆ ಮುಂದುವರೆದಂತೆಲ್ಲ ಬಯಲಾಗ್ತಾ ಸಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶವನ್ನು ಗಮನಿಸ್ತಾ ಹೋಗೋಣ. ಈ ಹಗರಣದಲ್ಲಿ ಸತ್ಯನಾರಾಯಣ ವರ್ಮಾ ಹಾಗೆ ಶ್ರೀನಿವಾಸ್ ರಾವ್ ಇವರಿಬ್ಬರೇ ಕಿಂಗ್ ಪಿನ್ಗಳು, ಮಾಸ್ಟರ್ ಮೈಂಡ್. ಕೋಟ್ಯಾಂತರ ರೂಪಾಯಿ ವಹಿವಾಟು, ನಿಗಮಗಳು, ಯಾವೆಲ್ಲ ನಿಗಮಗಳಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟಾಗುತ್ತೆ ಆ ನಿಗಮಗಳೇ ಇವರ ಟಾರ್ಗೆಟ್. ಕೇವಲ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾತ್ರ ಅಲ್ಲ, ರಾಜ್ಯದ ಇಂಥದ್ದೇ 3-4 ನಿಗಮಗಳನ್ನು ಟಾರ್ಗೆಟ್ ಮಾಡಿ ಅಲ್ಲೇನಾದರೂ ವರ್ಕೌಟ್ ಮಾಡಲಿಕ್ಕೆ ಸಾಧ್ಯವಾ ಅನ್ನೋ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನ ಮಾಡಿತ್ತು ಈ ಗ್ಯಾಂಗ್. ಮಾಜಿ ಸಚಿವ ನಾಗೇಂದ್ರ ಅವರು ಸೇರಿದಂತೆ ಇನ್ನು 4 ಸಚಿವರ ಬೆನ್ನು ಬಿದ್ದಿದ್ದಂತೆ ಹೈದರಾಬಾದ್ನ ಟೀಮ್. ಹಾಗಂತ ಸಚಿವರು ಅಮಾಯಕರು ಅಂತಾಗಲಿ, ಈ ಟೀಮ್ ಸಂಪರ್ಕ ಮಾಡಿ ಇವರೇ ಏನೋ ಬಲವಂತಕ್ಕೆ ಹಗರಣದಲ್ಲಿ ಭಾಗಿಯಾಗಿ ಅಂತ ಹೇಳಿ ಬಲವಂತ ಮಾಡಿದ್ರು ಅಂತಾಗಲಿ ನಾವು ಹೇಳ್ತಾ ಇಲ್ಲ. ಬದಲಾಗಿ ಯಾವ ರೀತಿ ಎಲ್ಲ ಪ್ಲಾನಿಂಗ್ ನಡೆದಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಸಂದರ್ಭದಲ್ಲಿ ಲಭ್ಯವಾದ ಮಾಹಿತಿಯನ್ನು ಮಾತ್ರ ನಿಮ್ಮ ಮುಂದಿಟ್ಟಿದೆ. ಹಗರಣ ಮಾಡೋಣ ಅಂತ ಕರೆದ ಸಂದರ್ಭದಲ್ಲಿ ಕೆಲ ಸಚಿವರು ರಿಜೆಕ್ಟ್ ಮಾಡಿರ್ಬೋದು, ಕೆಲ ಸಚಿವರು ಈಗ ಬೇಡ ಇನ್ನೊಂದು ಸ್ವಲ್ಪ ದಿನ ಅಂತ ಹೇಳಿ ಟೈಮ್ ತೆಗೆದುಕೊಂಡಿರಬಹುದು, ಕೆಲ ಸಚಿವರ ಅದೃಷ್ಟ ಗಟ್ಟಿ ಇದ್ದು ಇನ್ಫ್ಯಾಕ್ಟ್ ಹಗರಣ ಆಗೇ ಬಿಟ್ಟಿದೆಯೇನೋ, ಆಚೆ ಬಂದಿಲ್ವೇನೋ ಗೊತ್ತಿಲ್ಲ. SIT ತನಿಖೆ ಆದಮೇಲೆ ಗೊತ್ತಾಗಬಹುದು ಎಲ್ಲವೂ ಕೂಡ. ಆದರೆ ಸದ್ಯಕ್ಕೆ ತಳಕು ಹಾಕೊಂಡಿರೋದು ನಾಗೇಂದ್ರ ಅವರ ಪ್ರಕರಣ. ಈ ಪ್ರಕರಣದಲ್ಲಿ ಮಾಜಿ ಮಿನಿಸ್ಟರ್ ನಾಗೇಂದ್ರ ಅವರ ಹೆಸರು ತಳಕು ಹಾಕೊಂಡಿದೆ. ಹೀಗೆ 4-5 ಸಚಿವರ ಕುಟುಂಬದವರನ್ನು, ಅವರ ಆಪ್ತರನ್ನು ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ರು. ಅದೇ ರೀತಿ ನಾಗೇಂದ್ರ ಅವರನ್ನು ಕೂಡ ಸಂಪರ್ಕ ಮಾಡಿದ್ರು. ನಾಗೇಂದ್ರ ಅವರ ಕುಟುಂಬಸ್ಥರು, ಆಪ್ತರನ್ನು ಬಳ್ಳಾರಿ ಮೂಲದ ನಾಗೇಶ್ವರ್ ರಾವ್ ಸಂಪರ್ಕ ಮಾಡಿದ್ರು. ನಾಗೇಂದ್ರ ಅವರ ಆಪ್ತ ಈ ನೆಕ್ಕಂಟಿ ನಾಗರಾಜ, ಈ ಮಿನಿಸ್ಟರ್ ನಾಗೇಂದ್ರ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ನಾಗೇಶ್ವರ್ ರಾವ್ ಅವರ ಆಪ್ತ 10% ಕಮಿಷನ್ನ ಆಮಿಷವನ್ನು ಒಡ್ಡಿದ್ರು ಅನ್ನೋ ಮಾಹಿತಿ ಇದೆ. ನೆಕ್ಕಂಟಿ ನಾಗರಾಜ್ಗೆ ಸಂಬಂಧಿ ನಾಗೇಶ್ವರ್ ರಾವ್ ಎಲ್ಲವೂ ಕೂಡ ಒಂದಕ್ಕೊಂದು ಯಾವ ರೀತಿ ಇಂಟರ್ಲಿಂಕ್ ನೋಡಿ. ಹಗರಣದಲ್ಲೂ ಕೂಡ ಸಂಬಂಧಿಕರೇ ಭಾಗಿದಾರರು. ಆದ ಬಳಿಕ ವಾಲ್ಮೀಕಿ ನಿಗಮದ MD ಪದ್ಮನಾಭ ಜೊತೆಯಲ್ಲೂ ಕೂಡ ಡೀಲ್ಗೆ ಮುಂದಾಗ್ತಾರೆ. ಸಚಿವರನ್ನ ಭೇಟಿ ಮಾಡಿಸುವಂತೆ ನೆಕ್ಕಂಟಿ ನಾಗರಾಜ್ಗೆ ಇನ್ನಿಲ್ಲದಂತೆ ದುಂಬಾಲು ಬಿದ್ದಿದ್ದಾರೆ ನಾಗೇಶ್ವರ ರಾವ್ ಅನ್ನೋ ಮಾಹಿತಿ ಇದೆ. ನೆಕ್ಕಂಟಿಯವರ ಮಧ್ಯಸ್ಥಿಕೆಯಲ್ಲೇ ಆರೋಪಿಗಳನ್ನು, ಅಂದರೆ ಈ ಕಿಂಗ್ ಪಿನ್ಗಳು ಅಂತ ಹೇಳಿ ಏನು ನಾವಿಬ್ಬರ ಹೆಸರನ್ನು ನಿಮಗೆ ತಿಳಿಸಿದ್ವಿ, ಅವರನ್ನು ಮಿನಿಸ್ಟರ್, ಈಗ ಮಾಜಿ ಮಿನಿಸ್ಟರ್ ನಾಗೇಂದ್ರ ಭೇಟಿಯಾಗಿದ್ದು, ಕೆಲಸ ಮಾಡುವಂತೆ MDಗೆ ಸೂಚನೆ ನೀಡಿದ್ದು, ನಂತರದಲ್ಲಿ ಹಣ ವರ್ಗಾವಣೆ ಆಗಿದ್ದು, ಅದಾದಮೇಲೆ ಚಂದ್ರಶೇಖರ್ ಅವರ ಆತ್ಮಹತ್ಯೆ, ಅದಾದಮೇಲೆ ಪ್ರಕರಣ ಬೆಳಕಿಗೆ ಏನೆಲ್ಲ ಆಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಿ. ಅಂದರೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಂತೆಯೇ ಬೇರೆ ನಿಗಮದಲ್ಲಿದ್ದ ದುಡ್ಡನ್ನು ಕೂಡ ಹೊಡೆದು ತಿನ್ನುವ ಸಂಚನ್ನು ರೂಪಿಸ್ತಾ ಇತ್ತು ಈ ಗ್ಯಾಂಗ್ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಇವತ್ತಿನ ಅಪ್ಡೇಟ್ಸ್ ಇದಾದ್ರೆ, ಜೈಲು ಸೇರಿರುವ ದರ್ಶನ್ ಆಚೆ ಬಂದು ಡೆವಿಲ್ ಚಿತ್ರದ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡ್ತಾರಾ? ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜೈಲು ಸೇರಿರುವ ದರ್ಶನ್ ಅವರಿಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಅಂತೂ ಇಲ್ಲ. ಅಟ್ಲೀಸ್ಟ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ, ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಬೇಲ್ ಅಪ್ಲಿಕೇಶನ್, ಅದಕ್ಕೆ
ಮನ್ನಣೆ ಸಿಕ್ಕರೂ ಸಿಕ್ತು, ಇಲ್ದಿದ್ರು ಇಲ್ಲ, ಆ ರೀತಿಯ ಪರಿಸ್ಥಿತಿ. ಹೀಗಾಗಿ ಬೇಲ್ ಪಡೆದು ಆಚೆ ಬಂದು ಶೂಟಿಂಗ್ ಕಂಪ್ಲೀಟ್ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಇಲ್ಲ. ದರ್ಶನ್ ಜೈಲ್ ಸೇರಿದ್ದಕ್ಕೆ ನಿರ್ಮಾಪಕರು ಇದೀಗ ಕೈ ಹಿಸ್ಕೊಳ್ತಿದ್ದಾರೆ. ಎಷ್ಟೋ ಮಂದಿ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಬಡ್ಡಿಗೆ ಸಾಲ ತಂದು ಚಿತ್ರವನ್ನ ನಿರ್ಮಾಣ ಮಾಡ್ತಿರ್ತಾರೆ. ಅಂಥವರಂತೂ ಇದೀಗ ದೇವರೇ ಗತಿ ಅನ್ನೋ ರೀತಿಯ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನು ದರ್ಶನ್ ಹೊರತರೋಕೆ ನಿರ್ಮಾಪಕರು ಕೂಡ ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ. ಏನೋ ಒಂದತ್ಲಾಗ ಆಚೆ ಬಂದು ಈ ಚಿತ್ರದ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಟ್ಟು ಹೋಗ್ಬಿಡ್ಲಿ, ಆಮೇಲೆ ಏನಾದರೂ ಆಗಲಿ, ಅಕ್ಷರಶಃ ಹೀಗೂ ಯೋಚನೆ ಮಾಡ್ತಿದ್ದಾರೆ ಕೆಲ ನಿರ್ಮಾಪಕರು. ರಾಜಕಾರಣಿಗಳನ್ನು ಸಂಪರ್ಕ ಮಾಡ್ತಿದ್ದಾರೆ, ಹಾಗೆ ಕೆಲ ಮಾಜಿ ಜೈಲಾಧಿಕಾರಿಗಳನ್ನು ಸಂಪರ್ಕ ಮಾಡ್ತಿದ್ದಾರೆ. ಇತ್ಯಾದಿ ಇತ್ಯಾದಿ ಚರ್ಚೆ ಸುದ್ದಿ ಬರ್ತಲೇ ಇದೆ. ತಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ತಿದ್ದಾರೆ ದರ್ಶನ್ ಅವರನ್ನ ಆಚೆ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯನಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಂಜಯ್ ದತ್, ಬಾಲಿವುಡ್ ನಟ ಸಂಜಯ್ ದತ್ ಅವರು ಬೇರೆ ಪ್ರಕರಣ, ಮರ್ಡರ್ ಕೇಸ್ ಅಲ್ಲ, ಮನೆಯಲ್ಲಿ ಶಸ್ತ್ರಾಸ್ತ್ರಗಳು ಸಿಕ್ಕಿತ್ತು ಅನ್ನೋ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು ಸಂಜಯ್ ದತ್. ಆದರೆ ಅವರ ಅಭಿನಯದ ಕೆಲ ಚಿತ್ರಗಳು ಅರ್ಧ ಶೂಟಿಂಗ್ ಆಗಿತ್ತು ಅನ್ನೋ ಕಾರಣಕ್ಕೆ ಪೆರೋಲ್ ಮೇಲೆ ಆಚೆ ಬಂದಿದ್ರು ಸಂಜಯ್ ದತ್. ಇದೇ ಫಾರ್ಮುಲಾವನ್ನು ದರ್ಶನ್ ಪ್ರಕರಣದಲ್ಲೂ ಕೂಡ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯನಾ, ಹಿಂಗೂ ಯೋಚನೆ ಮಾಡ್ತಿದ್ದಾರೆ ಕೆಲ ಜನ. ಶಸ್ತ್ರಾಸ್ತ್ರವನ್ನ ಹೊಂದಿರುವ ಪ್ರಕರಣದಲ್ಲಿ ಜೈಲು ಸೇರಿದ್ರು ಸಂಜಯ್ ದತ್. 2013ರಲ್ಲಿ ಶಿಕ್ಷೆ ನೀಡಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೂಡ ಹೊರಡಿಸಿತ್ತು. ಫೆಬ್ರವರಿ 25, 2016ಕ್ಕೆ ಶಿಕ್ಷೆಯನ್ನ ಅನುಭವಿಸಿ ಬಿಡುಗಡೆಯಾದರು ಸಂಜಯ್ ದತ್. ಆದರೆ ಆ ಶಿಕ್ಷೆಯ ಅವಧಿಯಲ್ಲಿ 5 ಬಾರಿ, ಇನ್ಫ್ಯಾಕ್ಟ್ 6, ಒಂದು ಬಾರಿ ನಿಯಮ ಉಲ್ಲಂಘನೆ ಇತ್ಯಾದಿ ಅಂತ ಹೇಳಿ ಆ ಪೆರೋಲನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಜೈಲಿಗೆ ಕರೆಸ್ಕೊಂಡಿದ್ರು. ಹೀಗಾಗಿ 5 ಬಾರಿ ಪೆರೋಲ್ ಪಡೆದು ಹೊರ ಬಂದಿದ್ರು. ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು ಸಂಜಯ್ ದತ್. ಪೆರೋಲ್ ಮೇಲೆ ಬಂದು ಶೂಟಿಂಗನ್ನು ಕಂಪ್ಲೀಟ್ ಮಾಡಿ ಮತ್ತು ವಾಪಸ್ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು. ಪೊಲೀಸ್ ಗಿರಿ ಹಾಗೆ ಜಂಜೀರ್ ಈ ಸಿನಿಮಾಗಳೆಲ್ಲವೂ ಕೂಡ ಶಿಕ್ಷೆಯ ಅವಧಿಯಲ್ಲಿ ಸಂಜಯ್ ದತ್ ಅಭಿನಯಿಸಿದ, ಪೆರೋಲ್ ಮೇಲೆ ಬಂದು ಅಭಿನಯಿಸಿ ವಾಪಸ್ ಹೋದ ಚಿತ್ರಗಳು. ಹೀಗಾಗಿ ಸಂಜಯ್ ದತ್ ಮಾದರಿಯಲ್ಲೇನೆ ದರ್ಶನ್ಗೂ ಕೂಡ ಪೆರೋಲ್ ಭಾಗ್ಯ ಸಿಗುತ್ತಾ ಅನ್ನೋ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ವಿಚಾರಣಾಧೀನ ಕೈದಿ ದರ್ಶನ್ ಅವರು, ಶಿಕ್ಷೆಯನ್ನು ಪ್ರಕಟ ಆಗಿಲ್ಲ. ಹೀಗಾಗಿ ಶೂಟಿಂಗ್ನಲ್ಲಿ ದರ್ಶನ್ ಅವರು ಭಾಗಿಯಾಗಲಿಕ್ಕೆ ಕಾನೂನಾತ್ಮಕವಾಗಿ ಅವಕಾಶಗಳು ಸಿಗೋದು ಸದ್ಯಕ್ಕಂತೂ ಕಡಿಮೆ ಅನ್ನೋ ವಿಶ್ಲೇಷಣೆಯೇ ಕಾನೂನು ಪಂಡಿತರಿಂದಲೂ ಕೂಡ ಲಭ್ಯವಾಗ್ತಾ ಇದೆ. ದರ್ಶನ್ ಅವರಿಗೆ ಸಂಬಂಧಪಟ್ಟ ಸುದ್ದಿ ಇದಿಷ್ಟು. ಈ ಕ್ರಾಂತಿ ಕಾಟೇರ ನಂತರದಲ್ಲಿ ಡೆವಲ್ ಅವತಾರದಲ್ಲಿ ದರ್ಶನ್ ತೆರೆ ಮೇಲೆ ಬಂದು ಅಭಿಮಾನಿಗಳನ್ನ ರಂಜಿಸಬೇಕಾಗಿತ್ತು. ಫಿಲ್ಮ್ ಶೂಟಿಂಗ್ ಕೂಡ ಬಹಳ ಬಿರುಸಿನಿಂದಲೇ ಸಾಗ್ತಾ ಇತ್ತು. ಆದರೆ ಮಧ್ಯದಲ್ಲಾದ ಒಂದು ಮಹಾ ಎಡವಟ್ಟು, ಮಹಾ ಅಪರಾಧದ ಆರೋಪ, ರೇಣುಕಾಸ್ವಾಮಿ ಮರ್ಡರ್ ಕೇಸ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿ 1 ತಿಂಗಳಾಗಿದೆ ದರ್ಶನ್ ಹಾಗೆ ಸಂಗಡಿಗರು. ಹೀಗಾಗಿ ಡೆವಲ್ ಚಿತ್ರದ ಶೂಟಿಂಗ್ ಅರ್ಧಕ್ಕೆ ನಿಂತು ಹೋಗಿದೆ. ಎಲ್ಲ ಸರಿಯಾಗಿದ್ದಿದ್ರೆ ಎಷ್ಟೊತ್ತಿಗೆ ಡೆವಲ್ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿರಬೇಕಾಗಿತ್ತು. ಈಗ ಜೈಲಲ್ಲಿರುವ ದರ್ಶನ್ ಅವರು ಆಚೆ ಬಂದು ಆ ಚಿತ್ರದ ಶೂಟಿಂಗನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಇದೆಯಾ? ಒಪ್ಕೊಂಡಿರುವ ಬಾಕಿ ಚಿತ್ರಗಳ ಕತೆ ಏನಾಗುತ್ತೆ? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಗಮನಿಸಿ. ಡೆವಿಲ್ ಕೊಲೆ ಸಾರಥಿ ದರ್ಶನ್ನ ಬಹು ನಿರೀಕ್ಷಿತ ಸಿನಿಮಾ. ಕಾಟೇರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದ ಚಿತ್ರ. ಇದೇ ವರ್ಷ ಡಿಸೆಂಬರ್ಗೆ ಡೆವಿಲ್ ಸಿನಿಮಾ ಥಿಯೇಟರ್ಗಳ ಸ್ಕ್ರೀನ್ ಮೇಲೆ ಅಪ್ಪಳಿಸಬೇಕಿತ್ತು. ಆದ್ರೆ ಅದಕ್ಕೂ ಮುನ್ನವೇ ಕೊಲೆ ಕೇಸ್ನಲ್ಲಿ ದಾಸ ಜೈಲು ಹಕ್ಕಿ ಆಗ್ಬಿಟ್ಟಿದ್ದಾನೆ. ಡೆವಿಲ್ ಸಿನಿಮಾದ ಬಹುತೇಕ ಚಿತ್ರೀಕರಣ ಮುಗ್ದಿತ್ತು. ಇನ್ನು ಕೆಲವು ಸೀನ್ಗಳ ಶೂಟಿಂಗ್ ಮಾತ್ರ ಬಾಕಿ ಇತ್ತು. ಹೀಗಿರುವಾಗಲೇ ಕಾಟೇರ ಪರಪ್ಪನ ಅಗ್ರಹಾರ ಸೇರಿದ್ದಾನೆ.